ನಮಸ್ಕಾರ, ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಳ್ಳಿ. ಬಿಹಾರ ಎಲೆಕ್ಷನ್ ಏನೋ ಆಯಿತು. ಬಿಹಾರ ಎಲೆಕ್ಷನ್ ಆಗಿದ್ದಾಯ್ತು. ನಮ್ಮ ರಾಜ್ಯದಲ್ಲಿ ಅದು ರಾಜಕೀಯವಾಗಿ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಅನ್ನುವಂಥದ್ದನ್ನ ಈ ಹಿಂದಿನ ಸಾಕಷ್ಟು ವಿಡಿಯೋಗಳಲ್ಲಿ ನಾವೀಗ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ವಿ. ಕಾಂಗ್ರೆಸ್ನಲ್ಲಿ ಯಾವ ರೀತಿಯಾಗಿ ಕ್ರಾಂತಿ ಏನಾದರೂ ಆಗುತ್ತಾ, CM ಸ್ಥಾನ ಅನ್ನುವಂಥದ್ದು ಬದಲಾಗುತ್ತಾ, ಅಥವಾ ಸಂಪುಟ ಪುನರ್ರಚನೆ ಆಗುತ್ತಾ, ವಿಸ್ತರಣೆ ಆಗುತ್ತಾ, ಇದ್ರ ಬಗ್ಗೆನೂ ಕೂಡ ಹೇಳಿದ್ವಿ. JDSಗೆ ಯಾವ ರೀತಿಯಾದಂಥ ಪರಿಣಾಮ ಬೀರಬಹುದು ಅನ್ನುವಂಥದ್ದನ್ನ ಕೂಡ ಹೇಳಿದ್ವಿ. ಇನ್ನು BJP ಇಡೀ ರಾಷ್ಟ್ರದ ಅಲ್ಲ, ಇಡೀ ವಿಶ್ವದ ನಂಬರ್ 1 ಪಕ್ಷ ಆಗಿರುವಂಥದ್ದು BJP ನಮ್ಮ ರಾಜ್ಯದಲ್ಲಿ ವಿಜೇಂದ್ರ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲಗಳಿದ್ದಾವೆ. ಅದಿನ್ನೂ ಕೂಡ ಕಂಟಿನ್ಯೂ ಆಗಿರುವಂಥದ್ದು. ಅವರನ್ನ ಬದಲಾವಣೆ ಮಾಡ್ತಾರಾ ಅಥವಾ ಕಂಟಿನ್ಯೂ ಮಾಡ್ತಾರಾ ಅನ್ನುವಂಥ ಕುತೂಹಲ ಇದೆಯಲ್ಲ, ಅದಕ್ಕೆ ಮೋಸ್ಟ್ ಪ್ರಾಬಲಿ ಈ ವರ್ಷದ ಅಂತ್ಯದ ಒಳಗಾಗಿ ಒಂದು ಕ್ಲಾರಿಟಿ ಸಿಗುವಂಥ ಸಾಧ್ಯತೆ ಇದೆ. ಬಿಕಾಸ್ ಬಿಹಾರ ಎಲೆಕ್ಷನ್ ಇದ್ದಂಥ ಒಂದು ಕಾರಣಕ್ಕೋಸ್ಕರ ನಮ್ಮ ರಾಜ್ಯದ ಬಗ್ಗೆ BJPಯ ಹೈಕಮಾಂಡ್ ಯಾವುದೇ ರೀತಿಯಲ್ಲೂ ಕೂಡ ತಲೆ ಕೆಡಿಸ್ಕೊಂಡಿರಲಿಲ್ಲ. ಈಗ ಅದ್ರ ಬಗ್ಗೆ ಚಿಂತನೆ ಮಾಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಸೊ ಹೀಗಾಗಿನೇ ಈ ವರ್ಷದ ಅಂತ್ಯದ ಒಳಗಾಗಿ ಒಂದು ನಿರ್ಧಾರವನ್ನ ಕೈಗೊಳ್ಳುವಂತ ಸಾಧ್ಯತೆ ಇರುವಂಥದ್ದು. ಒಟ್ಟಿನಲ್ಲಿ ವಿಜೇಂದ್ರ ಅವರನ್ನ ಬದಲಾವಣೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ರೆಬಲ್ ಟೀಮ್ ಅಂತೂ ಸಾಕಷ್ಟು ಪ್ರಯತ್ನಗಳನ್ನ ಪಡ್ತಾನೆ ಇತ್ತು. ಆದ್ರೆ ರೆಬಲ್ ಟೀಮ್ಗೆ ಇದುವರೆಗೂ BJPಯ ಹೈಕಮಾಂಡ್ ಸೊಪ್ಪನ್ನೇ ಹಾಕಿಲ್ಲ, ಒಬ್ರಿಗೂ ಕಾಲಾವಕಾಶವನ್ನೇ ಕೊಟ್ಟಿಲ್ಲ, ಒಬ್ಬರನ್ನು ಭೇಟಿನೂ ಕೂಡ ಆಗಿಲ್ಲ. ಅದರಲ್ಲೇ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ನೀವು ಪಕ್ಷ ವಿರೋಧಿ ರೀತಿಯಾದಂಥ ಚಟುವಟಿಕೆಗಳನ್ನ ಮಾಡಿದ್ರೆ ನಾವು ಯಾವುದೇ ರೀತಿಯಾದಂಥ ಆಸ್ಪದವನ್ನ ಕೊಡೋದಿಲ್ಲ ಅಂತ. ಇನ್ನು ಒಂದ್ ಕಡೆ ತಟಸ್ಥ ಬಣ ಅಂತ ಒಂದಿದೆ BJPಯಲ್ಲಿ. ಆ ತಟಸ್ಥ ಬಣ ಹೆಂಗೆ ಅಂದ್ರೆ ತೊಟ್ಲನ್ನು ತೂಗದು, ಮಗುನು ಚಿವುಟುವಂತ ಕೆಲಸವನ್ನ ಮಾಡ್ತಾನೆ ಬರ್ತಾ ಇದೆ. ಅದರಲ್ಲಿ ಪ್ರಮುಖ ಕೆಲವು ನಾಯಕರುಗಳು ಇದ್ದಾರೆ. ಆ ತಟಸ್ಥ ಬಣದ ನಾಯಕರುಗಳು ಅತ್ಲಗೂ ಇಲ್ಲ ಇತ್ಲಗೂ ಇಲ್ಲ, ಆ ರೀತಿಯಾದಂಥ ಒಂದು ಗೇಮ್ ಅನ್ನ ಪ್ಲೇ ಮಾಡ್ತಿರುವಂಥದ್ದು BJP ಹೈಕಮಾಂಡ್ ನ ಗಮನಕ್ಕೂ ಕೂಡ ಬಂದಿರುವಂಥದ್ದು. ಅವರು ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ ವಿಜೇಂದ್ರ ಅವರನ್ನು ಹೇಗಾದ್ರೂ ಮಾಡಿ ಬದಲಾವಣೆ ಮಾಡಬೇಕು ಅಂತ. ಸೊ ಹೀಗಾಗಿ ಸೋಮಣ್ಣ ಅವರ ಹೆಸರನ್ನ ಮುನ್ನೆಲೆಗೆ ತರಲಾಗಿತ್ತು. ಆದ್ರೆ ಸೋಮಣ್ಣ ಅವರು ಕೇಂದ್ರ ಸಚಿವರಾಗಿದ್ದಾರೆ, ರಾಜ್ಯ ಖಾತೆಯ ಕೇಂದ್ರ ಸಚಿವರು. ಅವ್ರು ಗೆದ್ದಿದ್ದೇ ಹೆಚ್ಚು. ಯಾಕೆಂದ್ರೆ ಎರಡೆರಡು ಚುನಾವಣೆಯಲ್ಲಿ ಸೋಲನ್ನ ಕಂಡಂತವರು. ವರ್ಣಾ ಕ್ಷೇತ್ರದಲ್ಲಿ ಸೋಲನ್ನ ಕಂಡ್ರು, ಚಾಮರಾಜನಗರ ಕ್ಷೇತ್ರದಲ್ಲೂ ಕೂಡ ನಿಂತಿದ್ರು, ಅಲ್ಲೂ ಕೂಡ ಸೋಲನ್ನ ಕಂಡ್ರು. 2023ರ ಸಂದರ್ಭದಲ್ಲಿ ಮಿನಿಸ್ಟರ್ ಆಗಿದ್ದಂತ ಸೋಮಣ್ಣ, ಅದಾದ ನಂತರ ಅವರಿಗೆ ಹಂಗೂ ಹಿಂಗೂ ಒದ್ದಾಡ್ಕೊಂಡು ಲೋಕಸಭೆಯ ಟಿಕೆಟ್ ಅನ್ನ ಪಡ್ಕೊಂಡು ತುಮಕೂರಲ್ಲಿ ಆಯ್ಕೆಯಾಗಿ ನಂತರ ಒಬ್ಬರ ಕೃಪಕಟಾಕ್ಷದಿಂದ ಕೇಂದ್ರ ಸಚಿವರಾಗಿಯೂ ಕೂಡ ಆಯ್ಕೆಯಾಗಿ ಈಗ ಕೇಂದ್ರ ಸಚಿವರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಆದ್ರೆ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡುವಂತ ಸಾಧ್ಯತೆ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು. ಆದ್ರೆ ನನಗೆ ಅಲ್ಪ ಸ್ವಲ್ಪ ರಾಜಕೀಯ ಜ್ಞಾನ ಇರೋದ್ರಿಂದ ಹೇಳ್ತಾ ಇದ್ದೀನಿ, ಸೋಮಣ್ಣ ಅವ್ರನ್ನ ಆಯ್ಕೆ ಮಾಡುವಂತ ಸಾಧ್ಯತೆ ತುಂಬಾ ಅಂದ್ರೆ ತೀರಾ ಕಡಿಮೆನೆ. ಯಾಕೆಂದ್ರೆ ಅಲ್ಲಿ ಪ್ರಮುಖವಾಗಿ ಅಟ್ಲೀಸ್ಟ್ ಯೂತ್ ಮತಗಳನ್ನ ಸೆಳೆಯುವಂತ ಕೆಲಸ ಆಗಬೇಕು. ಆ ಮತಗಳನ್ನ ಸೆಳಿಬೇಕು ಅಂದ್ರೆ ಅಟ್ಲೀಸ್ಟ್ ಒಂದು ಏಜ್ ಫ್ಯಾಕ್ಟರ್ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಸೋಮಣ್ಣ ಅವ್ರಿಗಿದೆಯಾ? 75+ ಇಯರ್ಸ್ ಇರುವಂಥದ್ದು ಸೋಮಣ್ಣ ಅವರಿಗೆ. ಓಡಾಡ್ಕೊಂಡು ಕಾಲಿಗೆ ಚಕ್ರ ಕಟ್ಟಿಕೊಂಡವರ ರೀತಿಯಲ್ಲಿ ಓಡಾಡ್ಕೊಂಡು ಪಕ್ಷವನ್ನ ಸಂಘಟಿಸಬೇಕಾಗಿದೆ. ಆ ಕೆಲಸ ಸೋಮಣ್ಣ ಅವರಿಂದ ಆಗತ್ತಾ? ಇಲ್ಲ. ಇನ್ಯಾರು ಆಯ್ಕೆ ಆಗ್ಬೋದು? ಹಾಗಾದ್ರೆ ಇನ್ಯಾರನ್ನ ಮಾಡಬಹುದು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಸುನಿಲ್ ಕುಮಾರ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇತ್ತು. ಆದರೆ ಸುನಿಲ್ ಕುಮಾರ್ ಅವರ ಆಯ್ಕೆ ಬಹುತೇಕ ಇಲ್ಲ ಅಂತಲೂ ಕೂಡ ಹೇಳಲಾಗ್ತದೆ. ಯಾಕೆಂದ್ರೆ ಇಲ್ಲಿ ವಿಜೇಂದ್ರ ಅವರೇ ಸೂಕ್ತ, ವಿಜೇಂದ್ರ ಅವರನ್ನೇ ಆಯ್ಕೆ ಮಾಡುವಂತ ಎಲ್ಲ ಸಾಧ್ಯತೆ ಇದೆ ಅನ್ನುವಂಥದ್ರ ಬಗ್ಗೆನೆ BJPಯ ಬಲ್ಲ ಮೂಲಗಳಿಂದ ಸಿಗ್ತಾ ಇರುವಂತ ಮಾಹಿತಿ. ಯಾಕೆ ಹೇಳ್ತಾ ಇದೀವಿ ಈ ಒಂದು ವಿಚಾರವನ್ನ ಅಂದ್ರೆ, 2 ವರ್ಷ ತುಂಬಿರುವಂತ ಇಂತಹ ಸಂದರ್ಭದಲ್ಲಿ ವಿಜೇಂದ್ರ ಅವರು ಯಾರೆಲ್ಲ ಅವರ ವಿರುದ್ಧ ಟೊಂಕ ಕಟ್ಟಿ ನಿಂತಿದ್ರು, ಮತ್ತೆ ಯಾರೆಲ್ಲ ಹೈಕಮಾಂಡ್ಗೆ ವಿಜೇಂದ್ರ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ರು, ಯಾರೆಲ್ಲ ವಿಜೇಂದ್ರ ಅವರನ್ನ ಬದಲಾವಣೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮುಂದೆ ನಿಂತವರಿಗೆ ಒಂದು ತುಪ್ಪ ಸವರುವಂತ ಕೆಲಸವನ್ನ ಮಾಡ್ತಾ ಇದ್ರು, ಮುಂದೆನೂ ಅಂದ್ರೆ ಅವರ ಜೊತೆ ಚೆನ್ನಾಗಿದ್ದು ಹಿಂದೆ ಹೋಗ್ಬಿಟ್ಟು ಇಲ್ಲ ಅವ್ರನ್ನ ಬದಲಾವಣೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೆಲವರು ಲೆಟರ್ನ ಬರೆದು ಕೊಡುವಂತ ಕೆಲಸವನ್ನ ಮಾಡ್ಲಾಗ್ತಾ ಇತ್ತು. ಯಾರೆಲ್ಲ ಇದ್ರು ಈ ರೀತಿಯಾದಂಥ ಅಸಮಾಧಾನಿತರು ವಿಜೇಂದ್ರ ಅವರ ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಅವರೇ ಅಸಮಾಧಾನಗೊಂಡಂಥವ್ರು ಇದ್ರಲ್ಲ, ಅವರ ಹತ್ರ ಹೋಗಿ ಅವರ ಮನೆಗಳಿಗೆ ಹೋಗಿ ಭೇಟಿಯನ್ನ ಕೊಟ್ಟು ಚರ್ಚೆಯನ್ನ ಮಾಡ್ತಾ ಆ ಅಸಮಾಧಾನವನ್ನ ತಣಿಸುವಂತ ಕೆಲಸವನ್ನ ವಿಜೇಂದ್ರ ಅವರು ಮಾಡ್ತಾ ಇದ್ದಾರೆ. ಬೊಮ್ಮಾಯಿ ಅವರ ನಿವಾಸಕ್ಕೆ ಹೋದ್ರು, ಆರ್ ಅಶೋಕ್ ಅವರ ನಿವಾಸಕ್ಕೆ ಹೋಗಿದ್ರು, ಪ್ರಹ್ಲಾದ್ ಜೋಶಿ ಅವರ ನಿವಾಸಕ್ಕೆ ಹೋಗಿದ್ರು, ಸ್ಪೆಷಲಿ ಸುನಿಲ್ ಕುಮಾರ್ ಅವರ ನಿವಾಸಕ್ಕೂ ಕೂಡ ಹೋಗಿದ್ರು. ಸ್ವಲ್ಪ ಕೆಲವೊಂದು ಸಮಸ್ಯೆಗಳಿರ್ತವೆ, ಅವ್ರಿಗೂ ಇವ್ರಿಗೂ ಆ ವೈಪ್ ಸಾಕಾಗ್ತಿರಲ್ಲ, ಕೆಲವೊಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅವರಿಗೆ ಅಸಮಾಧಾನಗಳು ಇರಬಹುದು ಅನ್ನುವಂಥ ಕಾರಣಗಳು ಸಹಜವಾಗಿ ಇದ್ದೇ ಇರ್ತವೆ.
ಆ ಒಂದು ಸಮಸ್ಯೆಗಳನ್ನ, ಆ ಅಸಮಾಧಾನವನ್ನ ಬಗೆಹರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪ್ರತಾಪ್ ಸಿಂಹ ಅವರು ಯಾವ ರೀತಿಯಾಗಿ ಕೆಲವೊಂದು ವೇದಿಕೆಗಳಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದ್ರು ಎಲ್ರಿಗೂ ಗೊತ್ತಿರುವಂತ ವಿಚಾರಣೆ. ಅದಾದ ನಂತರ ಪ್ರತಾಪ್ ಸಿಂಹ ಅವರೇ ಈಗ BY ವಿಜೇಂದ್ರ ಅವರ ಪರವಾಗಿ ಯಾವ ರೀತಿಯ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಸ್ಪೆಷಲಿ ಸುಧಾಕರ್ ಅವರು ಕೂಡ ಅಷ್ಟೇ. ವಿಜೇಂದ್ರ ಅವರು ಮುಂದುವರಿಸೋದಾದ್ರೆ ನಮ್ದು ಯಾವುದೇ ರೀತಿಯಾದಂತ ಅಭ್ಯಂತರ ಇಲ್ಲ, ಅವರ ನೇತೃತ್ವದಲ್ಲೇ ಪಕ್ಷವನ್ನ ಕಟ್ತೀವಿ ಅನ್ನುವಂಥದ್ರ ಬಗ್ಗೆನೂ ಕೂಡ ಮಾತನಾಡಿರುವಂಥದ್ದು ಎಲ್ರಿಗೂ ಗೊತ್ತಿರುವಂಥದ್ದೇ. ಅಂದ್ರೆ ಇದೇನ್ ಸೂಚಿಸುತ್ತಪ್ಪ ಅಂದ್ರೆ ವಿಜೇಂದ್ರ ಅವ್ರನ್ನ ಕಂಟಿನ್ಯೂ ಮಾಡುವಂತಹ ನಿರ್ಧಾರವನ್ನ ಬಿಜೆಪಿ ಹೈಕಮಾಂಡ್ ಕೈಗೊಂಡಿದೆ ಅನ್ನುವಂಥ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಸೊ ಹೀಗಾಗಿನೇ ನಿಮ್ಮನ್ನ ಮತ್ತೊಮ್ಮೆ ಘೋಷಣೆ ಮಾಡ್ಲಿಕ್ಕೂ ಮುಂಚೆ ಯಾರೆಲ್ಲ ಪ್ರಮುಖವಾಗಿ ನಿಮ್ಮ ಬಗ್ಗೆ ಅಸಮಾಧಾನಗೊಂಡಿದ್ದಾರೆ, ಯಾರೆಲ್ಲ ಪ್ರಮುಖ ಹಿರಿಯ ನಾಯಕರುಗಳು ನಿಮ್ಮ ಜೊತೆ ಹೆಜ್ಜೆ ಹಾಕ್ಲಿಕ್ಕೆ ಮುಂದೆ ಬರ್ತಾ ಇಲ್ಲ, ನಿಮ್ಮ ತಂದೆಯವರ ಜೊತೆ ತುಂಬಾ ಚೆನ್ನಾಗಿದ್ದಂಥವ್ರು ಈಗ ನಿಮ್ಮ ಜೊತೆ ಯಾಕೆ ಬರ್ತಾ ಇಲ್ಲ, ಸಂಘಟನೆ ಮಾಡುವಂತ ನಿಟ್ಟಿನಲ್ಲಿ ಯಾಕೆ ಆಸಕ್ತಿಯನ್ನು ವಹಿಸ್ತಾ ಇಲ್ಲ, ಅಂಥವ್ರನ್ನ ಖುದ್ದಾಗಿ ನೀವೇ ಹೋಗಿ ಭೇಟಿಯಾಗಿ ಮಾತನಾಡಿಸಿ ಅವರ ಅಸಮಾಧಾನವನ್ನ ತಣಿಸಿ ವಿಶ್ವಾಸಕ್ಕೆ ತೆಗೆದುಕೊಳ್ಳಿ ಅನ್ನುವಂಥ ಸೂಚನೆಯನ್ನ ಹೈಕಮಾಂಡೇ ಕೊಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ಆ ಒಂದು ಕಾರಣಕ್ಕೋಸ್ಕರನೇ ವಿಜೇಂದ್ರ ಅವರು ಎಲ್ಲರ ಮನೆಗೆ ಹೋಗ್ತಾ ಇದ್ದಾರೆ, ಎಲ್ಲರ ಮನೆ ಎಡತಾಗ್ತಾ ಇದ್ದಾರೆ, ಅವರನ್ನ ಮನವೊಲಿಸುವಂತ ಕೆಲಸ, ವಿಶ್ವಾಸವನ್ನ ಗಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಿಮ್ಮನ್ನು ಎಲ್ಲೂ ಕೂಡ ಕಡೆಗಣಿಸೋದಿಲ್ಲ. ನಿಮ್ಗೆ ಯಾವ ರೀತಿಯಾದಂಥ ಒಂದು ಪ್ರಿಫರೆನ್ಸ್ ಅನ್ನ ಕೊಡಬೇಕು, ಆದ್ಯತೆಯನ್ನ ಕೊಡಬೇಕು, ಅದೆಲ್ಲವನ್ನು ಕೂಡ ಪಕ್ಷ ಹಾಗೆ ನಾನು ಕೂಡ ಮಾಡೇ ಮಾಡ್ತೀನಿ ಅನ್ನುವಂಥದ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅನ್ನುವಂಥದ್ದು ಸದ್ಯಕ್ಕೆ ಸಿಗ್ತಾ ಇರುವಂತ ಮಾಹಿತಿ. ಹಾಗೆ ಇಲ್ಲಿ ಪ್ರಮುಖವಾಗಿ ನೋಡೋದಾದ್ರೆ ಏನೋ ಎಲೆಕ್ಷನ್ ಮಾಡಿಬಿಡ್ತಾರೆ ಬಿಜೆಪಿಯಲ್ಲಿ, ಅದಾದ ನಂತರ ಆಯ್ಕೆ ಅಂತೆಲ್ಲ ಹೇಳಲಾಗ್ತಾ ಇತ್ತು. ಆದ್ರೆ ಎಲೆಕ್ಷನ್ ಮಾಡುವಂತ ಸಾಧ್ಯತೆ ಆಲ್ಮೋಸ್ಟ್ ಡೌಟೇ. ಆಲ್ಮೋಸ್ಟ್ ದಕ್ಷಿಣ ಭಾರತದ ಒಂದು ರಾಜ್ಯಗಳಲ್ಲಿ ಯಾವಾಗಲೂ ಕೂಡ ಸೆಲೆಕ್ಷನ್ನೇ ಮಾಡಿರುವಂಥದ್ದು ಬಿಜೆಪಿ ಹೈಕಮಾಂಡ್. ಇನ್ನು ನಮ್ಮ ರಾಜ್ಯದ ಮಟ್ಟಿಗೆ ನೋಡೋದಾದ್ರೆ ಬಿಜೆಪಿಯ ರಾಜ್ಯಾಧ್ಯಕ್ಷರುಗಳ ಇತಿಹಾಸವನ್ನ ಲಿಸ್ಟ್ ಅನ್ನು ತೆಗೆದು ನೋಡುವಂತ ಸಂದರ್ಭದಲ್ಲಿ ಪ್ರಮುಖವಾಗಿ ಇಲ್ಲಿ ಇದುವರೆಗೂ ಎಲೆಕ್ಷನ್ ಒಂದೇ ಒಂದು ಬಾರಿ ಮಾತ್ರ ಆಗಿರೋದು. ಅದು 2000ನೇ ಇಸ್ವಿಯ ಸಂದರ್ಭದಲ್ಲಿ ಪ್ರೊಫೆಸರ್ ತಂಗಾ ಮತ್ತು ಬಸವರಾಜ್ ಪಾಟೀಲ್ ಸೇಡಂ ಈ ಇಬ್ಬರ ನಡುವೆ ಒಮ್ಮೆ ಇಲ್ಲ ಯಾರ ಆಯ್ಕೆ ಅನ್ನುವಂಥದ್ರ ಬಗ್ಗೆ ತುಂಬಾ ಜಟಿಲ ಆದಂಥ ಸಂದರ್ಭದಲ್ಲಿ ಆ ಟೈಮಲ್ಲಿ ಮಾತ್ರ ಎಲೆಕ್ಷನ್ ಮಾಡಲಾಗಿದ್ದು ಬಿಟ್ರೆ ಇನ್ನು ಇದುವರೆಗೂ ಯಾರೆಲ್ಲ ರಾಜ್ಯಾಧ್ಯಕ್ಷರುಗಳಾಗಿದ್ದಾರೆ ಅವರೆಲ್ಲರೂ ಕೂಡ ಸೆಲೆಕ್ಷನ್ನೇ ಮಾಡಿರೋದು. ಹೈಕಮಾಂಡ್ ಆಯ್ಕೆ ಮಾಡಿಬಿಟ್ಟೆ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಕೂರಿಸಿರುವಂಥದ್ದು. ಅದೇ 2023ರ ಸಂದರ್ಭದಲ್ಲಿ ವಿಜೇಂದ್ರ ಅವರಿಗೂ ಕೂಡ ಆಗಿದ್ದು. ಅವರನ್ನ ಮತ್ತೊಮ್ಮೆ ಈಗ ಎಲೆಕ್ಟ್ ಮಾಡಿದಂಥ ಸಂದರ್ಭದಲ್ಲಿ, ಆಯ್ಕೆ ಮಾಡಿದಂಥ ಸಂದರ್ಭದಲ್ಲಿ ಈ ಬಾರಿ ಆಯ್ಕೆ ಮಾಡಿದಾಗ ಏನಾಗುತ್ತಪ್ಪ ಅಂದ್ರೆ ಅದು 3 ವರ್ಷಗಳ ಕಾಲ ಮತ್ತೊಮ್ಮೆ ವಿಜೇಂದ್ರ ಅವರೇ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಮುಂದುವರಿತಾರೆ ಅನ್ನುವಂಥ ಒಂದು ಸ್ಪಷ್ಟ ಸೂಚನೆ. ಈ 3 ವರ್ಷ ಇದೆಯಲ್ಲ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಎಲೆಕ್ಷನ್ ಇಯರ್ನಲ್ಲೂ ಕೂಡ 2028ರ ವಿಧಾನಸಭೆ ಎಲೆಕ್ಷನ್ ಬರುತ್ತಲ್ಲ ಆ ಸಂದರ್ಭದಲ್ಲೂ ಕೂಡ ವಿಜೇಂದ್ರ ಅವರೇ ಅಧ್ಯಕ್ಷರಾಗ್ತಾರೆ. ಇಲ್ಲಿ ಪ್ಲಸ್ ಏನಪ್ಪ ವಿಜೇಂದ್ರ ಅವರಿಗೆ ಅಂದ್ರೆ ಆ ಟೈಮ್ನಲ್ಲಿ ಈಗ ನಾವು ಆಲ್ಮೋಸ್ಟ್ 1985ರ ನಂತರ ನಮ್ಮ ರಾಜ್ಯದಲ್ಲಿ ಇದುವರೆಗಿನ ಚುನಾವಣೆ ರಾಜಕೀಯವನ್ನ ನೋಡಿದ್ರೆ, ಚುನಾವಣೆಯ ರಿಸಲ್ಟ್ಗಳನ್ನು ನೋಡಿದ್ರೆ ಯಾವ ಸರ್ಕಾರ ಇರುತ್ತೆ ಆ ಸರ್ಕಾರ ಮತ್ತೊಮ್ಮೆ ಆಯ್ಕೆ ಆದಂತ ಇತಿಹಾಸವೇ ಇಲ್ಲ, ಮತ್ತೊಮ್ಮೆ ಅವರು ಮುಖ್ಯಮಂತ್ರಿ ಆದಂತ ಇತಿಹಾಸವೇ ಇಲ್ಲ. ಸೊ ಹೀಗಾಗಿ ಕಾಂಗ್ರೆಸ್ ಸರ್ಕಾರ ಆದ ನಂತರ ಬಿಜೆಪಿ ಬರುವಂತ ಸಾಧ್ಯತೆ ಅಥವಾ ಸಮ್ಮಿಶ್ರ ಸರ್ಕಾರ ಬರುವಂತ ಸಾಧ್ಯತೆ ಇದೆ ಅಂತಾನೆ ಹೇಳಲಾಗ್ತಾ ಇರುವಂಥದ್ದು. ಬಟ್ ಗೊತ್ತಿಲ್ಲ, ಸಾಕಷ್ಟು ಬಾರಿ ಇತಿಹಾಸಗಳು ಉಲ್ಟಾ ಹೊಡೆದಿರುವಂಥದ್ದನ್ನ ಕೂಡ ನೋಡಿದ್ದೀವಿ. ಸಾಕಷ್ಟು ರಾಜ್ಯಗಳಲ್ಲಿ ಇದ್ದಂಥ ಒಂದು ಸಂಪ್ರದಾಯಗಳು ಎಲ್ಲವೂ ಕೂಡ ಬ್ರೇಕ್ ಆಗಿರುವಂಥದ್ದನ್ನ ಕೂಡ ನೋಡಿದ್ದೀವಿ. ಬಟ್ ನಮ್ಮ ರಾಜ್ಯದಲ್ಲಿ ಅದು ಇದುವರೆಗೂ ಒಂದು ಆಗಿಲ್ಲ, ಒಂದು 40 ವರ್ಷಗಳಿಂದ. ಬಟ್ ಈ ಬಾರಿ ಅದೇ ಕಂಟಿನ್ಯೂ ಆಗೋದೇ ಆದರೆ ವಿಜೇಂದ್ರ ಅವರು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಅಧಿಕಾರಕ್ಕೆ ತಂದಿದ್ದೇ ಆದರೆ CM ಸ್ಥಾನಕ್ಕೆ ಕ್ಲೈಮ್ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಅವಕಾಶಗಳು ದಟ್ಟವಾಗಿದ್ದಾವೆ. ಈ ಒಂದು ಕಾರಣಕ್ಕೋಸ್ಕರನೇ ಕೆಲವು ಹಿರಿಯರು ಇದಕ್ಕೆ ಅಸಮಾಧಾನಗೊಂಡಿದ್ರು. ಮತ್ತೆ ಅವರೇ ರಾಜ್ಯಾಧ್ಯಕ್ಷರಾಗಿ ಕಂಟಿನ್ಯೂ ಆಗ್ಬಿಟ್ರೆ ಮತ್ತೆ ನಾವು ಯಡಿಯೂರಪ್ಪನವರ ಮನೆಗೆ ಹೋಗ್ಬೇಕಲ್ಲ. ಫಸ್ಟು ಯಡಿಯೂರಪ್ಪನವರ ಕಾಲು ಹಿಡಿತಾ ಇದ್ವಿ, ಯಡಿಯೂರಪ್ಪನವರ ಜೊತೆಲಿದ್ವಿ. ಆದರೆ ಈಗ ಅವ್ರ ಮಗನ ಕಾಲನ್ನ ಹಿಡಿಬೇಕಾಗಿದೆಯಾ, ಮತ್ತೊಮ್ಮೆ ಅವರ ನಿವಾಸಕ್ಕೆ ಹೋಗ್ತಾ ಇರ್ಬೇಕಾ ಅನ್ನುವಂಥದ್ರ ಬಗ್ಗೆ ಅವರಿಗೆ ಪ್ರಶ್ನೆಗಳಿರುವಂಥದ್ದು. ಹಾಗೆ ನಮ್ಮ ಮಕ್ಕಳ ಭವಿಷ್ಯಕ್ಕೂ ಕೂಡ ತೊಂದರೆ ಆಗ್ಬಿಡ್ಬೋದು ವಿಜೇಂದ್ರ ಅವರು ಕಂಟಿನ್ಯೂ ಆಗಿದ್ದೇ ಆದ್ರೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಕೆಲವರ ಅಸಮಾಧಾನ ಇದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಗೊತ್ತಿಲ್ಲ ಇದು ಯಾವ ಕಾರಣಕ್ಕೋಸ್ಕರ ಅಂತ. ಬಿಕಾಸ್ ಅವರ ಮಕ್ಕಳ ಭವಿಷ್ಯದ ಕಾರಣಕ್ಕೋಸ್ಕರನೂ ಕೆಲವರು ವಿಜೇಂದ್ರ ಅವರನ್ನ ವಿರೋಧ ಮಾಡ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಬಟ್ ಬಿಜೆಪಿಯಲ್ಲಿ ಸಾಕಷ್ಟು ಲೆಕ್ಕಾಚಾರಗಳನ್ನ ಹಾಕೊಂಡೆ ಒಬ್ಬರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡುವಂಥದ್ದು. ಬಿಕಾಸ್
ನಿಮಗೆ ಪ್ರತಿಪಕ್ಷ ನಾಯಕ ಸ್ಥಾನ ಬೇರೆ, ಅವರು ಶಾಸಕರ ಲೆಕ್ಕಾಚಾರ ಮತ್ತೆ ಹಿರಿತನ ಮತ್ತೆ ಒಂದು ಸರ್ಕಾರವನ್ನ ಎದುರಿಸಲಿಕ್ಕೆ ಬೇಕಾಗಿರುವಂತ ಒಂದು ಚಾಕಚಕ್ಯತೆ ಇದೆಲ್ಲವೂ ಕೂಡ ಬೇಕಾಗುತ್ತೆ. ಸೊ ಹೀಗಾಗಿ ಅಲ್ಲಿ ಹಿರಿಯರನ್ನ ಆಯ್ಕೆ ಮಾಡುವಂತ ಸಾಧ್ಯತೆ ಇರುತ್ತೆ, ಅಥವಾ ಹೆಚ್ಚಿನ ಬಾರಿ ಯಾರು ಬಿಜೆಪಿಗೆ ಸೇವೆಯನ್ನು ಸಲ್ಲಿಸಿದ್ರು ಒಂದು ಸ್ವಲ್ಪ ಎಕ್ಸ್ಪರ್ಟ್ಗಳಿದ್ದಾರೆ, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ಧ್ವನಿ ಎತ್ತಲಿಕ್ಕೆ ಅಂಥವ್ರನ್ನ ಆಯ್ಕೆ ಮಾಡ್ತಾರೆ. ಆದರೆ ರಾಜ್ಯಾಧ್ಯಕ್ಷ ಅಂತ ಬಂದಂಥ ಸಂದರ್ಭದಲ್ಲಿ ನಾನು ಫಸ್ಟ್ ಹೇಳ್ತಾ ಇದ್ನಲ್ಲ, ಕ್ಯಾಶು ಇದರ ಜೊತೆಗೆ ಯುವಕರನ್ನ ಸೆಳೆಯುವಂಥದ್ದು, ಅದರ ಜೊತೆಗೆ ಏನಪ್ಪಾ ಅಂದ್ರೆ ಒಂದು ಸಂಘಟನೆಯ ಪೂರ್ತಿಯ ಜವಾಬ್ದಾರಿನೇ ಅವ್ರಿಗಿರುತ್ತೆ. ಸಂಘಟನೆಯನ್ನ ಮಾಡಬೇಕಾಗತ್ತೆ, 224 ಕ್ಷೇತ್ರಗಳಲ್ಲೂ ಕೂಡ ಓಡಾಡಬೇಕಾಗತ್ತೆ, ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕಾರ್ಯಕರ್ತರನ್ನ ಉರಿದುಂಬಿಸ್ಬೇಕಾಗತ್ತೆ. ಆ ಕೆಲಸವನ್ನ ಮಾಡಬೇಕಾಗಿರುವಂತ ಒಂದು ಬಹುದೊಡ್ಡ ಜವಾಬ್ದಾರಿ ಒಬ್ಬ ರಾಜ್ಯಾಧ್ಯಕ್ಷನಿಗೆ ಇರುತ್ತೆ. ರಾಜ್ಯಾಧ್ಯಕ್ಷರು ಅಂದ್ರೆ ಹೇಗಿರಬೇಕು ಅನ್ನುವಂಥದ್ದನ್ನ ಈ ಹಿಂದೆಲ್ಲ ನಾವು ನೋಡಿದೀವಿ. ಸಾಕಷ್ಟು ಜನ ಯಾವುದೇ ಪಕ್ಷದ ರಾಜ್ಯಾಧ್ಯಕ್ಷರಾಗಿರ್ಬೋದು, ಪಕ್ಷವನ್ನು ಯಾವ ರೀತಿಯಾಗಿ ಸಂಘಟಿಸಬೇಕು ಅನ್ನುವಂಥದ್ರ ಬಗ್ಗೆ ಒಂದು ವೇದಿಕೆಯನ್ನು ಹಾಕಿಕೊಟ್ಟಂಥವ್ರು ಯಡಿಯೂರಪ್ಪನವರಾಗಿರ್ಬೋದು, ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು. ಸದ್ಯದ ಇತ್ತೀಚಿನ ವರ್ಷಗಳಲ್ಲಿ ನೋಡಿದಂಥದ್ದು ನಾವು ಡಿ ಕೆ ಶಿವಕುಮಾರ್ ಅವ್ರನ್ನ. ಒಂದು ಪಕ್ಷ ಅಂದ್ರೆ ಯಾವ ರೀತಿಯಾಗಿರ್ಬೇಕು, ಸಂಘಟನೆ ಅಂದ್ರೆ ಯಾವ ರೀತಿಯಾಗಿರ್ಬೇಕು, ಪಕ್ಷದ ಕಾರ್ಯಕರ್ತರನ್ನ ಯಾವ ರೀತಿಯಾಗಿ ಹುರಿದುಂಬಿಸ್ಬೇಕು, ಮಾಜಿ ಶಾಸಕರನ್ನ ಗುಡ್ಡೆ ಹಾಕೊಂಡು ಯಾವ ರೀತಿಯ ಪಕ್ಷವನ್ನ ಸಂಘಟಿಸಬೇಕು, ಅಧಿಕಾರದಲ್ಲಿ ಇರುವಂತವ್ರನ್ನು ಕೂಡ ಯಾವ ರೀತಿಯಾಗಿ ಸಮಾಧಾನ ಪಡಿಸಬೇಕು, ಇದೆಲ್ಲವನ್ನು ಕೂಡ 2023ರ ಸಂದರ್ಭದಲ್ಲಿ ಅಧಿಕಾರಕ್ಕೆ ಬರ್ಲಿಕ್ಕೂ ಮುಂಚೆ ಡಿ ಕೆ ಶಿವಕುಮಾರ್ ಅವರಂತೂ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ರು. ಬಿಜೆಪಿ ಯಾವ ರೀತಿಯಾಗಿ ಇಡೀ ದೇಶದಾದ್ಯಂತ ಪಕ್ಷವನ್ನ ಸಂಘಟನೆ ಮಾಡುತ್ತೋ ಅದನ್ನ ಅವರು ನಮ್ಮ ರಾಜ್ಯದಲ್ಲಿ ಮಾಡಿದ್ರು. ಸೊ ಹೀಗಾಗಿನೇ 2023ರ ಸಂದರ್ಭದಲ್ಲಿ ಕಾಂಗ್ರೆಸ್ ಬಹುದೊಡ್ಡ ಪಕ್ಷವಾಗಿ ಬಹುದೊಡ್ಡ ಮ್ಯಾಂಡೇಟ್ ಅನ್ನ ಪಡ್ಕೊಂಡು ಜನಾದೇಶವನ್ನ ಪಡ್ಕೊಂಡು ಅಧಿಕಾರಕ್ಕೆ ಬಂದಿತ್ತು. ಸೊ ಹೀಗಾಗಿ ಡಿ ಕೆ ಶಿವಕುಮಾರ್ ಅವರೇ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಒಂದು ವೇದಿಕೆಯನ್ನ ಮಾಡಿಕೊಟ್ಟಿರುವಂಥದ್ದು ಹೇಗೆ ಪಕ್ಷವನ್ನ ಸಂಘಟಿಸಬಹುದು ಅಂತ. ಅದು ಕಾಂಗ್ರೆಸ್ ಪಕ್ಷಕ್ಕೆ ತುಂಬಾ ಅನಿವಾರ್ಯವಾಗಿತ್ತು. ಆದರೆ ಬಿಜೆಪಿಗೆ ಕಾರ್ಯಕರ್ತರು ಅಂತಿದ್ದಾರೆ, ಅವರಿಗೆ ಹಾರ್ಡ್ ಕೋರ್ ಬೇಸ್ಡ್ ಕಾರ್ಯಕರ್ತರು ಇರುವಂಥದ್ದು. ಆ ಕಾರ್ಯಕರ್ತರನ್ನ ಹಿಡಿದಿಟ್ಕೊಳ್ಬೇಕಾಗಿದೆ. ಪಕ್ಷ ಸಂಘಟನೆಯನ್ನ ಮಾಡುವಂತ ಕೆಲಸ ಮಾಡ್ತಾನೆ ಇದ್ದಾರೆ. ವಿಜೇಂದ್ರ ಅವರು ನಿರಂತರವಾಗಿ ಹೋರಾಟಗಳನ್ನ ಮಾಡ್ತಾನೆ ಬರ್ತಾ ಇದ್ದಾರೆ. ಆದರೆ ಅವರ ಹೋರಾಟಗಳು ಹೆಚ್ಚಿನದಾಗಿ ಅಂದ್ರೆ ಪ್ರಚಾರಕ್ಕೆ ಬರಬಾರ್ದು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಜನ ಪ್ಲಾನ್ ಅನ್ನ ಹಾಕೊಂಡು ಅದನ್ನ ತುಳಿಯುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ನೋ ಡೌಟ್ ಮೂಡ ಹಗರಣ ಆದಂಥ ಸಂದರ್ಭದಲ್ಲಿ ಪಾದಯಾತ್ರೆಯನ್ನ ಮಾಡಲಾಗಿತ್ತು, ಅದು ಕೋರ್ಟ್ ಮೆಟ್ಟಿಲೇರಿ ಅದು ಯಾವ್ಯಾವ ರೀತಿಯ ವಿವಾದ ಸೃಷ್ಟಿಯಾಗಿತ್ತು, ಇನ್ನೇನು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟೇ ಬಿಟ್ರು ಅನ್ನುವಂಥ ಲೆವೆಲ್ಗೆಲ್ಲ ಹೋಗಿತ್ತಲ್ಲ. ಅದಕ್ಕೆ ನಿಜವಾದ ಕಾರಣಕರ್ತರು ಯಾರಾದರೂ ಇದ್ರೆ ವಿಜೇಂದ್ರ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆದರೆ ಆ ಕ್ರೆಡಿಟ್ ಅನ್ನ ಕೊಡುವಂತ ನಿಟ್ಟಿನಲ್ಲೂ ಕೂಡ ಬಿಜೆಪಿ ನಾಯಕರು ತುಂಬಾ ಹಿಂದೆ ಮುಂದೆ ಹೋಗಿ ಮೀನಾಮೇಷವನ್ನ ಎಣಿಸಿದ್ದನ್ನ ಕೂಡ ನಾವು ನೋಡಿದ್ದೀವಿ. ಅದೇನೇ ಇರಲಿ, ಅವೆಲ್ಲವನ್ನೂ ಕೂಡ ಪಕ್ಕಕ್ಕಿಟ್ಟು ನೋಡುವಂತ ಈ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಮತ್ತೊಮ್ಮೆ ಬಿಜೆಪಿ ಹೈಕಮಾಂಡ್ ವಿಜೇಂದ್ರ ಅವರನ್ನೇ ಆಯ್ಕೆ ಮಾಡುವಂತ ಎಲ್ಲ ಸಾಧ್ಯತೆಗಳಂತೂ ದಟ್ಟವಾಗಿ ಕಾಣಿಸ್ತಾ ಇರುವಂಥದ್ದು. ಸೊ ಈ ಕಾರಣಕ್ಕೋಸ್ಕರನೇ ಸೂಚನೆ ಕೊಟ್ಟಿರುವಂತ ಹಿನ್ನೆಲೆಯಲ್ಲೇ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತ ವಿಜೇಂದ್ರ ಅವರು ಎಲ್ಲ ಬಿಜೆಪಿಯ ಹಿರಿಯ ನಾಯಕರನ್ನ ಮತ್ತೊಮ್ಮೆ ವಿಶ್ವಾಸಕ್ಕೆ ಪಡೆದುಕೊಳ್ಳುವಂತ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇರುವಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ನೋಡೋಣ, ಮೋಸ್ಟ್ ಪ್ರಾಬಲಿ ಈ ವರ್ಷದ ಅಂತ್ಯದ ಒಳಗಾಗಿ ಬಿಜೆಪಿ ರಾಜ್ಯಾಧ್ಯಕ್ಷರನ್ನಾಗಿ ವಿಜೇಂದ್ರ ಅವರನ್ನೇ ಆಯ್ಕೆ ಮಾಡಿ ಮುಂದಿನ 3 ವರ್ಷಗಳ ಕಾಲ ಅವರನ್ನೇ ಕಂಟಿನ್ಯೂ ಮಾಡುವಂತ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಧನ್ಯವಾದ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.